ನಾವಿವತ್ತು ಒಂದು ಪ್ಲಾಸ್ಟಿಕ್ ಕಂಪ್ನಿಲಿದ್ದೀವಿ. ಈ ಬಾಟಲ್ಸ್ ಎಲ್ಲ ಮಾಡ್ತಾರಲ್ವ, ಕ್ಯಾನ್ 5 ಲೀಟರ್ ಕ್ಯಾನ್ಸು ಆ ಥರ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಇದ್ದೀವಿ ನಾವೀಗ. ಇದೇ ಪ್ಲೇಸು. ಇಲ್ಲಿ ತುಂಬ ಸ್ಟಾಕ್ ಎಲ್ಲ ರೆಡಿ ಮಾಡಿಟ್ಟಿದ್ದಾರೆ ನೋಡಿ. ಇದೆಲ್ಲ ಸ್ಟಾಕಿನ ರೆಡಿ ಮಾಡಿಟ್ಟಿದ್ದಾರೆ. ಆರ್ಡರ್ ಇದೆ ಅನಿಸ್ತಾರೆ, ತುಂಬ ರೆಡಿ ಮಾಡಿಟ್ಕೊಂಡಿದ್ದಾರೆ ಸ್ಟಾಕು. ಈ ಕಾಟನ್ ಬಾಕ್ಸಲ್ಲಿ ಕೂಡ ಕ್ಯಾನ್ಸನ್ನೇ ಪ್ಯಾಕ್ ಮಾಡಿಟ್ಟಿದ್ದಾರೆ. ಅದು ಬೇರೆ ಕಂಟ್ರಿಗೆ ಹೋಗುತ್ತಂತೆ ಅದು. ಅದಕ್ಕೆ ಆ ಥರ ಕಾಟನ್ ಬಾಕ್ಸಲ್ಲಿ ಪ್ಯಾಕ್ ಮಾಡಿ ಎಲ್ಲ ಸೀಲ್ ಮಾಡಿಟ್ಟಿದ್ದಾರೆ. ನಾನು ಅದರಲ್ಲಿ ಇರೋದು ಕೇಳಿದೆ, ಇದೇ ಥರ ಐಟಮ್ಸ್ ಇರುತ್ತೆ ಇಲ್ಲ ಬೇರೆ ಥರನ ಅಂತ. ಅದು ಬೇರೆ ಮಾಡೆಲ್ ಅಂತ. ಅದು ಬೇರೆ ಮಾಡೆಲ್ ಇರುತ್ತೆ ಅದು ಬಾಟಲು ನೋಡಿ. ನಾವು ಇಷ್ಟೊತ್ತು ನೋಡಿದ್ವಲ್ಲ ಬಾಟಲ್ಸ್ ಪ್ಯಾಕ್ ಆಗಿರೋದು, ಆ ಮಿಷಿನ್, ಈ ಮಿಷಿನಿಂದನೇ ಎಲ್ಲ ರೆಡಿ ಆಗೋದು. ನಾನು ಹೆಂಗೆ ಬರುತ್ತೆ ಅಂದ್ಕೊಂಡಿದ್ದೆ, ಹಿಂಗೆ ಬರ್ತಾನೆ ಇದೆ. ಆ ಬಾಟಲ್ ಹೆಂಗಾಗುತ್ತೆ ಅಂತ ನನಗೆ ಅರ್ಥನೇ ಆಗಿಲ್ಲ. ಇದು ಕೈಯಲ್ಲಿ ಇದೆಯಲ್ಲ ಆ ಥರ ಬರುತ್ತೆ, ಬಟ್ ಅಲ್ಲಿ ನೋಡಿದ್ರೆ ಸ್ಟ್ರೈಟಾಗಿ ಬರ್ತಾ ಇದೆ. ಹೆಂಗಾಗುತ್ತೆ ನನಗೆ ಗೊತ್ತಿಲ್ಲ. ನೋಡಿ ಆ ಥರ ಬರುತ್ತೆ. ಅಲ್ಲಿ ಬರೋ ಇದು ಇದರೊಳಗಡೆ ಹೋಗ್ಬಿಟ್ಟು ಆಲ್ರೆಡಿ ಅಚ್ಚು ಥರ ಇರುತ್ತೆ ಅದರೊಳಗಡೆ ಹೋಗ್ಬಿಟ್ಟು ಅದು ನೀಟಾಗಿ ಆ ಶೇಪಿಗೆ ಅದನ್ನು ಹಾಕ್ಬಿಟ್ಟು ಕೆಳಗಡೆ ಬಿಡುತ್ತೆ ಬಾಟಲ್. ನೋಡಿ ಅಲ್ಲಿ ಬರ್ತಾ ಇದೆ ಇದು. ಅಷ್ಟರೊಳಗೆ ರೆಡಿ ಆಗಿಬಿಟ್ಟು ಇದು ಕೆಳಗಡೆ ಬಿಟ್ಟ ತಕ್ಷಣ ಅದನ್ನ ಹೋಗಿ ಕ್ಯಾಚ್ ಮಾಡಿಬಿಟ್ಟು ಮತ್ತೆ ಇನ್ನೊಂದು ಕ್ಯಾನ್ನ ರೆಡಿ ಮಾಡ್ಕೊಳುತ್ತೆ. ಕೆಳಗಡೆ ಬಿದ್ದಿದ್ದ ಕ್ಯಾನ್ಸ್ನೆಲ್ಲ ಪಕ್ಕದಲ್ಲೇ ಒಬ್ರು ಕೂತಿರೋರೆಲ್ಲ ಅದ್ರ ಫ್ರಂಟು ಬ್ಯಾಕು ವೇಸ್ಟೇಜಸ್ ಇರುತ್ತಲ್ವ ನೋಡಿ. ಅಲ್ಲಿ ಮುಂದೆ ಎಲ್ಲ ಬಾಟಲ್ಗೆ ಸ್ವಲ್ಪ ವೇಸ್ಟೇಜಸ್ ಬರ್ತಾ ಇದೆ. ಅದನ್ನೆಲ್ಲ ಅವರು ನೀಟಾಗಿ ಕಟ್ ಮಾಡಿಬಿಟ್ಟು ಆ ಕಡೆ ಹಾಕ್ತಾರೆ. ನೋಡಿ ಬ್ಯಾಕ್ ಸೈಡಲ್ಲಿ ಸ್ವಲ್ಪ ವೇಸ್ಟೇಜ್ ಬರುತ್ತೆ, ಫ್ರಂಟಲ್ಲಿ ಸ್ವಲ್ಪ ವೇಸ್ಟೇಜ್ ಬರುತ್ತೆ. ನೋಡಿ ಇದೇ ಮಿಷಿನ್ನು ಮೇಲೆ ಅದು ಇದೆಯಲ್ವ ರೌಂಡ್ಗೆ, ಅದರೊಳಗಡೆ ಇಲ್ಲಿರುವಂಥ ಚೂರು ಚೂರು ಇದೆಯಲ್ಲ ಇದು ಪ್ಲಾಸ್ಟಿಕ್, ಇದನ್ನು ಅದ್ರಲ್ಲಿ ಹಾಕಿದ್ರೆ ಆ ಶೇಪಲ್ಲಿ ಚೇಂಜ್ ಆಗುತ್ತೆ ಬಾಟಲಲ್ಲಿ. ಅದಕ್ಕೆ ಕಲ್ಲು ಸಕ್ಕರೆ ಥರ ಇದೆ, ಆದರೆ ಕಲ್ಲು ಸಕ್ಕರೆ ಅಲ್ಲ, ಅದು ಪ್ಲಾಸ್ಟಿಕ್. ನೋಡಿ ಈ ಥರ ಇರೋದನ್ನೆಲ್ಲ ಆ ಥರ ಚಿಕ್ಕ ಚಿಕ್ಕ ಚೂಸಾಗಿ ಚೂರು ಮಾಡ್ಕೊಂಬಿಟ್ಟು ಅವರು ಈ ಥರ ಬಾಟಲ್ಸ್ನ ರೆಡಿ ಮಾಡ್ತಿದ್ದಾರೆ. ಇಲ್ಲಿರುವ ಮಿಷಿನ್ನು ಏನು ಅಂತ ಕೇಳಿದೆ, ಇದು ಕೂಡ ಅದೇ ಥರ ಮಿಷಿನ್ನು. ಇದರಲ್ಲಿ ಈಗ ಮಾಡ್ತಾಯಿಲ್ಲ, ಯಾರು ವರ್ಕರ್ಸ್ ಇನ್ನೂ ಬಂದಿಲ್ಲ ಅಂತಂದರೆ ಅದು ಮಾಡ್ತಾಯಿಲ್ಲ. ಇದೇನಪ್ಪ ಅಂತ ಕೇಳಿದ್ರೆ ಕ್ಯಾಪ್ಸ್ ಬರುತ್ತೆ ಅಂತಂದರು. ಕ್ಯಾಪ್ ಅಂದರೆ ಯಾವ ಥರ ಅಂತ ನೋಡ್ತಿದ್ದೆ ನಾನು. ಅದು ಕ್ಯಾಪ್ ಅಂದರೆ ಆ ಕ್ಯಾನ್ಗೆ ಇದನ್ನ ಲಾಕ್ ಹಾಕ್ಬಿಟ್ಟು ಅದ್ರ ಮೇಲೆ ಕ್ಯಾಪ್ ಹಾಕ್ತಾರೆ. ಇದು ಚಿಕ್ಕದಿದೆ. ಇದು 5 ಲೀಟರ್ ಕ್ಯಾನ್ಗೆ ಇದು ಈ ಕ್ಯಾಪ್. ಇದು ನಾನು ಅವಾಗಿಂದ ನಿಂತಿದ್ದೀನಿ, ಒಂದು ಬೀಳಲೇ ಇಲ್ಲ. ಇದೆಯಲ್ಲ, ಇದು ಹಿಂಗೆ ಲಾಕ್ ಆದ ತಕ್ಷಣ ಅದರೊಳಗಡೆ ರೆಡಿ ಆಗ್ತಾ ಇರುತ್ತೆ ಥರ ಚಿಕ್ಕ ಚಿಕ್ಕ ಕ್ಯಾಪ್ಸ್ಗಳು. ಏನೋ ಸೆಟ್ಟಿಂಗ್ ಎಲ್ಲ ಇದೆ ಮಿಷಿನಲ್ಲಿ, ಎಲ್ಲ ಸೆಟ್ ಮಾಡಿ ಆಟೋಮೆಟಿಕ್ ಮಾಡಿಬಿಟ್ಟಿದ್ರೆ ಈ ಕ್ಯಾಪ್ಸ್ ಎಲ್ಲ ಆಟೋಮೆಟಿಕ್ ಬರ್ತಾ ಇರುತ್ತೆ. ಆಮೇಲೆ ಒಬ್ಬರು ಸೈಡಲ್ಲಿ ಕುತ್ಕೊಂಡು ವೇಸ್ಟೇಜಸ್ನೆಲ್ಲ ರಿಮೂವ್ ಮಾಡ್ಕೊತಿರ್ತಾರೆ. ಡ್ಯಾಮೇಜಸ್ಸು ವೇಸ್ಟೇಜಸ್ಸು ಏನಾದರೂ ಇದ್ದರೆ ಅದನ್ನೆಲ್ಲ ರೆಡಿ ಮಾಡ್ಕೊತಾರೆ ಅವರು.
ಅಂತ ನೋಡ್ತಾ ಇದ್ದೀನಿ. ಇದೇನಂದರೆ ಛತ್ರಿ ಥರ ಇದೆ ನೋಡೋದು, ಮೇಲೆ ಒಂದು ಕವರ್ ಮಾಡಿದ್ದೀನಿ. ಇದೇನು ಅಂತ ಅವ್ರನ್ನ ಕೇಳಿದ್ದಕ್ಕೆ ಇದು ಪಿಕ್ಕಲ್ದು ಪಿಕ್ಕಲ್ ತೊಗೊಳೋದಕ್ಕೆ ದೊಡ್ಡ ದೊಡ್ಡ ಕ್ಯಾನುಗಳೇ ಪಿಕ್ಕಲ್ಲಿಂದ ತೊಗೊಳೋದಕ್ಕೆ ಅಂತಾರೆ. ಇದು ಬೇರೆ ಕಂಟ್ರೀಸ್ಗೆ ಹೋಗುತ್ತಂತೆ. ನೋಡಿ ಇದೆಲ್ಲ ಕ್ಯಾಪ್ಸ್ ಎಲ್ಲ ರೆಡಿ ಆಗಿದೆ. ಇದು ಇದೆಲ್ಲ ರೆಡಿಯಾಗಿ ಇಟ್ಟಿದ್ದಾರೆ. ಇಲ್ಲೆಲ್ಲ ತುಂಬ ಕ್ಯಾನ್ಸ್ ಇದೆಯಲ್ಲ, ಎಲ್ಲ ಕ್ಯಾಪ್ಸ್ ಎಲ್ಲ ರೆಡಿ ಮಾಡಿಟ್ಟಿದ್ದಾರೆ. ನೋಡಿ ಇದು ವೇಸ್ಟೇಜು ಅಂದರೆ ಡ್ಯಾಮೇಜು, ನೀಟಾಗಿ ಶೇಪ್ ಎಲ್ಲ ಬಂದಿಲ್ಲ ಅದು ಅಂತ ಹೇಳ್ಬಿಟ್ಟು ಅವ್ರು ಬಿಟ್ಟಿದ್ದಾರೆ. ಇದು ಮೇಲೆ ಹೋಗ್ತಿದ್ವಲ್ಲ, ಇದೇ ಆಫೀಸ್ ಅಂತ ಅವ್ರದ್ದು. ಮೇಲಿಂದ ಒಂದು ವ್ಯೂ ತೋರಿಸೋಣ ಅಂತ ಬಂದೆ. ನೋಡಿ ಇಲ್ಲೂ ತುಂಬ ಎಲ್ಲ ರೆಡಿ ಮಾಡಿಟ್ಟಿದ್ದಾರೆ. ಆ ಕಡೆ ಕಾರ್ನರಲ್ಲೂ ತುಂಬಾ ಸ್ಟಾಕ್ ಇದೆ. ನೋಡಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.